ಹಳ್ಳಿ ಅಂತ ವಾತಾವರಣ ಗೊತ್ತಿಲ್ಲ. ಇಟ್ಸ್ ಆಲ್ವೇಸ್ ಸಿಟಿ ಲೈಫು, ಯಾವಾಗಲೂ ಫೋನು, ಟಿ ವಿ ಇಂಥದ್ದೆಲ್ಲ ಇದೆ. ಈ ಹಳ್ಳಿಯಲ್ಲಿ ಏನೆಲ್ಲ ಇದೆ, ಇವಾಗ ಕಾಟು ಬರುತ್ತೆ ಗೋಪುರ ಗ್ರೌಂಡಾಗ. ಇವಾಗ ವಿ ಗಾಟ್ ದ ಸಜೆಷನ್ ಬಾಕ್ಸ್. 90% ಅವರು ವಾಟ್ ದೇ ಡಿಸೈಡೆಡ್ ಇಸ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಕೇಳ್ತಾರೆ. ಬಿಕಾಸ್ ವಿ ಟೀಚ್ ಇನ್ ಇಂಗ್ಲೀಷ್ ನೋಡಿ. ಬಟ್ ಏನಂದರೆ ಟಾಕಿಂಗ್ ಎಟ್ ಹೋಮ್ ಆಲ್ಸೋ ನೀವೇನಂದರೆ ಯು ಯೂಸ್ ಕನ್ನಡ ವರ್ಡ್ಸ್ ಅದರಲ್ಲಿ. ಇವಾಗ ನೀವು ಮಕ್ಕಳಿಗೆ ಒಂದು ಬಾಳೆ ಮಾಡಿದ್ರೆ ಅದು ನೀವು ಬನಾನ ತಿನ್ನೋದಲ್ಲ, ಫುಲ್ಲಾಗಿ ನೀವು ಕನ್ನಡ ಮಾತಾಡೋದ್ರಿಂದ ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಸ್ಪೀಕ್ ಫುಲ್ ಇಂಗ್ಲೀಷ್. ಐ ಆಮ್ ಆಸ್ಕಿಂಗ್ ಯು ಟು ಜಸ್ಟ್ ಯೂಸ್ ಇಂಗ್ಲೀಷ್ ವರ್ಡ್ಸ್ ಲಿಟಲ್ ಬೇಲ್. ಮತ್ತೆ ಮಕ್ಕಳು ನಮ್ಮ ಜೊತೆ ಇಂಗ್ಲೀಷೇ ಮಾತಾಡೋದು. ಮನೇಲಿ ಏನು ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಬಿಕಾಸ್ ವಾಟ್ ಎವರ್ ಇಸ್ ಅವ್ರು ಇಂಗ್ಲೀಷಲ್ಲೇ ಮಾತಾಡೋದು. ಸೊ ದಟ್ ಇಸ್ ಒನ್ ಥಿಂಗ್. ನದರ್ ಥಿಂಗ್, ಸಮ್ ಪೇರೆಂಟ್ಸ್ ಆರ್ ರಿಟನ್ ದಟ್ ಫೀಸ್ ಕೇಳಬಾರ್ದು ಅಂತ. ಫೀಸ್ ಕೇಳಬಾರ್ದು ಅಂತ ಹೇಳಿದ್ರೆ ಯು ಕ್ಯಾನ್ ಸ್ಟಾರ್ಟ್ ಆಫ್ ದ ಸ್ಕೂಲ್. ನಾನು ಹೇಳ್ತೀನಿ ಜೂನ್, ಸೆಪ್ಟೆಂಬರ್, ಡಿಸೆಂಬರ್ ಇಸ್ ದ ಸ್ಲಾಟ್ ವಿಚ್ ಆರ್ ಗಿವನ್ ಯು. ಐ ಗಿವನ್ ಯು 3 months. ಬಟ್ ಏನಂದ್ರೆ ಅದು ಬರಲ್ಲ. ಸೊ ಬರೋದಾದ್ರೆ ನಾನು ಏನು ಮಾಡಬೇಕು? ಯು ಟೆಲ್ ಮಿ ವಾಟ್ ಶುಡ್ ಐ ಡೂ? ಏನೇ ಕೇಳಬೇಕು. ಅವಾಗ ಏನಂದ್ರೆ ಪ್ಯಾರೆಂಟ್ಸ್ ನಮ್ಮನ್ನು ಯಾಕೆ ಹೇಳಿದ್ರಿ, ನಾವು ಕಟ್ಟಲ್ವಾ, ನಾವು ಇರ್ತೀವಿ ಲಾಸ್ಟ್ಗೂ ಕಟ್ತೀವಿ ಅಂತ. ಲಾಸ್ಟಿಗೆ ಕಟ್ಟಿದ್ರೆ ಐ ಹ್ಯಾವ್ ಟು ಪೇ ಫಾರ್ ಆಲ್ ದ ಟೀಚರ್ಸ್. ಅವಾಗ ನಾನು ಏನು ಮಾಡಲಿ ಅಂತ ನೀವು ಹೇಳಬೇಕು. ವೆನ್ ಐ ಗಿವನ್ ಅ ಸ್ಲಾಟ್ ಸೇ ಜೂನಲ್ಲಿ ಒಂದು ಫೀಸು, ಸೆಪ್ಟೆಂಬರಲ್ಲಿ ಒಂದು, ಡಿಸೆಂಬರ್ ಒಂದು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಪೇ. ನಾದತ್ತೆ ಮಕ್ಕಳು ಕ್ಲೀನಾಗಿ ಬರಲ್ಲ. ಯೂನಿಫಾರ್ಮ್ ಆ್ಯಂಡ್ ಸಾಕ್ಸ್ ಇಸ್ ನಾಟ್ ವಾಶ್ಡ್ ಅಟ್ ಆಲ್. ಯಾಕಂದರೆ ನಾವು ಸ್ಕೂಲಿಗೆ ಅವ್ರ ಸ್ಕೂಲಲ್ಲಿ ಬರ್ತಾರೆ. ವೆನ್ ವಿ ಹ್ಯಾವ್ ಯೋಗ, ಕರಾಟೆ, ಅವರೆಲ್ಲ ದೇ ರಿಮೂವ್ ದೇ ಶೂಸ್ ಆ್ಯಂಡ್ ಸಾಕ್ಸ್. ಬಟ್ ಇಟ್ ಸಾಕ್ಸ್ ಇಸ್ ವೆರಿ ಡರ್ಟಿ. ಅದು ಕ್ಲೀನಾಗಿ ಬರಬೇಕು. ದಟ್ ಈಸ್ ಆರ್ ರಿಕ್ವೆಸ್ಟ್. ಸೊ ಸ್ಕೂಲ್ ಟೈಮಿಂಗ್ಸು ಯಾವ ಒಂದು ಪ್ಯಾರೆಂಟು ಆ ಸ್ಕೂಲ್ ಪ್ಯಾರೆಂಟ್ ಬರೆದಿದ್ದಾರೆ ಯು ಡೋಂಟ್ ರಿಸೀವ್ ಚಿಲ್ಡ್ರನ್ ಅಂತ. ನಾವಲ್ಲಿ ರಿಸೀವ್ ಮಾಡ್ತೀವಿ. ಹೌ ಕ್ಯಾನ್ ವಿ ರಿಸೀವ್ ಟಿಲ್ 9:30 ವಿ ವಿಲ್ ರಿಸೀವ್. 9:30 ಆದಮೇಲೆ ವಿ ಶುಡ್ ಕಮ್ ಟು ಕ್ಲಾಸ್ ಅಲ್ವಾ. ಅವ್ರು ಬರೋದು 9:30, 10, 10:30, 11. ಆವಾಗ ಕ್ಯಾನ್ ವಿ ಗೋ ಜಸ್ಟ್ ರಿಸೀವ್ ದೆಮ್? ಅದೊಂದು ಅವ್ರದ್ದು ಒಂದು ಕಂಪ್ಲೇಂಟ್ ಇದೆ. ಮತ್ತೆ ನಮ್ಮ ದೊಡ್ಡ ಮಕ್ಕಳು ಕೂಡ 90% ಆಫ್ ದ ಚಿಲ್ಡ್ರನ್ ಕಮ್ ರೆಗ್ಯುಲರ್ಲಿ. ಬಟ್ 10% ಏನಂದರೆ ದೇ ನೆವರ್ ಅಟೆಂಡ್ ಪ್ರೇಯರ್. ವೈ ಡು ವಿ ಹ್ಯಾವ್ ಪ್ರೇಯರ್? ಮಕ್ಕಳಿಗೆ ಇದಾಗಲಿ ಅಂತ. ಬಟ್ ದೇ ನೆವರ್ ಕಮ್ ಇನ್ ಪ್ರೇಯರ್. ಪ್ರೇಯರ್ ಟೈಮ್ಗೆ ಬರಲ್ಲ. 10% ಆಫ್ ದಮ್ ನೆವರ್ ಕಮ್ ಫಾರ್ ದ ಪ್ರೇಯರ್. ಓಕೆ. ಸೊ ಇಷ್ಟು ನಮ್ಮದು ಎಲ್ಲರೂ ಬರೆದಿದ್ದು ಆಲ್ ದ್ಯಾಟ್. ಆ್ಯಂಡ್ ಆಲ್ಸೋ ದೆ ವಾಸ್ ಫಾರ್ ಲ್ಯಾಬ್. ಇದು 9th ಸ್ಟ್ಯಾಂಡರ್ಡ್ ಬರುವಾಗ ವಿ ವಿಲ್ ಡು ದ ಲ್ಯಾಬ್ಸ್. ಕಂಪ್ಯೂಟರ್ ಇದೆ. ವಿ ಹ್ಯಾವ್ 5 to 6 ಕಂಪ್ಯೂಟರ್ಸ್. ಅದನ್ನ ನಾವಿನ್ನು ಅಪ್ಗ್ರೇಡ್ ಮಾಡ್ತೀವಿ. ಬಿಕಾಸ್ ಆ್ಯಸ್ ನಮಗೆ ತುಂಬ ಮಕ್ಕಳು ಬಂದಂಗೆ ವಿ ಕ್ಯಾನ್ ಅಪ್ಗ್ರೇಡ್ ಆರ್ ವಿ ಕಾಂಟ್ ಡೂ ದಟ್. ಸೊ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡೋದಲ್ಲ, ಪ್ಯಾರೆಂಟ್ಸ್ ಸುಡ್ ಕಾಂಪ್ರೇಟ್ ಅದೇ ಅಪ್ಗ್ರೇಡ್ ಮಾಡ್ತೀವಿ ಮಕ್ಕಳದ ಕಂಪ್ಯೂಟರ್. ಬಟ್ ಕಂಪ್ಯೂಟರ್ ನಾಲೆಜು ಇದೆ. ಆ್ಯಂಡ್ ವಿ ಹ್ಯಾವ್ ಆಲ್ ದ ಆ್ಯಕ್ಟಿವಿಟಿ. ಯಾರು ಪ್ರಾಕ್ಟಿಕಲ್ ಲೈಫ್ ಬೇಕು ಅಂತ ಹೇಳಿದ್ರು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ರಿಕ್ವೆಸ್ಟ್. ಯಾರು ಬರ್ತಿದ್ರಲ್ಲ ನೇಮ್ ಇಲ್ಲ. ವಿ ಡೋಂಟ್ ವಿ ಆಸ್ ದ ಚಿಲ್ಡ್ರನ್ ನಾಟ್ ಟು ರೈಟ್ ಅಬೌಟ್ ದ ನೇಮ್. ಪ್ರಾಕ್ಟಿಕಲ್ ಲೈಫ್ ಬೇಕು ಅಂತ. ಡೇ ಟು ಡೇ ವಾಟ್ ಎವರ್ ವಿ ಆರ್ ಡೂಯಿಂಗ್ ಫಾರ್ ಚಿಲ್ಡ್ರನ್. ಪ್ರಾಕ್ಟಿಕಲ್ ಲೈಫ್ ಅಂದರೆ ಇಟ್ ಸ್ಟಡೀಸ್ ಮತ್ತು ಹೋಮ್ವರ್ಕ್. ತುಂಬ ಜನರು ಹೋಮ್ವರ್ಕ್ ತುಂಬ ಕೊಡಬೇಕು ಅಂತ ಕೇಳಿದ್ದಾರೆ. ನಾವು ಕೊಡೋದು ಯಾಕೆ ಕೊಡಲ್ಲ ಅಂತಂದರೆ 90% ಆಫ್ ದ ಚಿಲ್ಡ್ರನ್, ದಟ್ ಇಸ್ ಸ್ಮಾಲರ್ ಚಿಲ್ಡ್ರನ್, ಯಾರ 5th ತನಕ ಪ್ಯಾರೆಂಟ್ಸೇ ಬರ್ಕೊಡೋದು. ದೆನ್ ವಾಟ್ ಈಸ್ ದ ಯೂಸ್ ಆಫ್ ಹೋಮ್ವರ್ಕ್? ಪ್ಯಾರೆಂಟ್ಸೇ ಬರ್ಕೊಟ್ರೆ ಏನು ಯೂಸ್? ಹೋಮ್ವರ್ಕ್ ಇಸ್ ವಾಟ್ ವಿ ಹ್ಯಾವ್ ಡನ್, ಯು ಡೂ ಇಟ್ ಅಟ್ ಹೋಮ್ ಅಲ್ವಾ. ಬಟ್ ಇದೇನಂದರೆ ಪ್ಯಾರೆಂಟ್ಸೇ ಬರ್ಕೊಡೋದು. ಸೊ ನೀಟಾಗಿ ಅವರು ಬರ್ಕೊಡ್ತಾರೆ. ದೆನ್ ವಾಟ್ ಈಸ್ ದ ಯೂಸ್ ಆಫ್ ಗಿವಿಂಗ್ ಹೋಮ್ವರ್ಕ್? ದೊಡ್ಡ ಮಕ್ಕಳಂತೂ ಬರೆಯೋದೇ ಇಲ್ಲ. ಅವ್ರು ಹೋಮ್ವರ್ಕ್ ಕೊಟ್ಟರೆ ಬರೆಯೋದೇ ಇಲ್ಲ. ಎಷ್ಟು ಇನ್ಕಂಪ್ಲೀಟ್ ಇರುತ್ತೆ ಅದು. ದಟ್ ಇಸ್ ಮಕ್ಕಳು ಬರೆಯಲ್ಲ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ವಿ ಗಿವ್ ಎಕ್ಸ್ಟ್ರಾ ಇದು ಟು ದ ಮಕ್ಕಳು ಇಲ್ಲೇ ಮಾಡಿಬಿಟ್ಟು ನಾವು ಕಲಿಸ್ತೀವಿ. ಮತ್ತು ಸಂಬಡಿ ಎಲ್ಸ್ ಹ್ಯಾಸ್ ರಿಟರ್ನ್ ಅದೇ ಟೀಚರ್ಸ್ ಆಲ್ 4 ಸಬ್ಜೆಕ್ಟು ಗೊತ್ತಿರಬೇಕು. ಟೀಚರ್ ಶುಡ್ ನೋ ಎವ್ರಿಥಿಂಗ್ ಅಂತ. ಸೊ ಇವಾಗ ಸೈನ್ಸ್ ಟೀಚರ್ ಶಿ ವಿಲ್ ನೋ ಮ್ಯಾಥ್ಸ್, ಸೈನ್ಸ್ ಅದು ಗೊತ್ತಿರುತ್ತೆ. ಆರ್ಟ್ಸ್ ಟೀಚರ್ ವಿಲ್ ನೋ ಹಿಸ್ಟ್ರಿ, ಇಂಗ್ಲೀಷ್ ಹಂಗೆ ಇರುತ್ತೆ. ಸೊ 90% ಆಫ್ ಆರ್ ಟೀಚರ್ಸ್ ಆಲ್ ಆರ್ ಟ್ರೈನ್ಡ್ ಓನ್ಲಿ. ಯಾರು ಟ್ರೈನಿಂಗ್ ಇಲ್ಲ. ಎವ್ರಿ ಇಯರ್ ವಿ ಹ್ಯಾವ್ ಚೇಂಜ್. ನಾನೇ ಕರಿಕ್ಯುಲಮ್ ಇದು ಮಾಡಿಕೊಂಡು ನಾವೇ ಟ್ರೈನಿಂಗ್ ಕೊಡ್ತೀವಿ. ಸೊ ಎನಿ ಪ್ರಾಬ್ಲಮ್ ನಿಮಗಿದ್ರು ಯು ಕ್ಯಾನ್ ಆಸ್ಕ್ ಆಲ್ ದ ಟೀಚರ್ಸ್ ವಾಟ್ ಎವರ್ ಇಟ್ ಇಸ್. ಇವಾಗ ನಿಮಗೆ ಚಾನ್ಸ್ ಇದೆ, ನೀವೇನಾದರೂ ಬೇಕಾದರೆ ಕೇಳಿ.
Any more? Feel free to comment. ಬನ್ನಿ ಯಾರು ನಿಮ್ಗೆ ಏನು ಅನಿಸುತ್ತೆ ಬನ್ನಿ ಬನ್ನಿ ಅಲ್ಲೇ ಹೇಳ್ತೀನಿ ಅಂದ್ರೆ ಅಲ್ಲೇ ಹೇಳ್ಬೋದು. ಹಾಂ Good morning. For LKG, I'm a parent of Angam. Whatever they are giving, like homework, that is enough for them. If they are giving too much homework, they can't able to write. They will insist us to write, Mama, you please do the homework because I can't. So, whatever they are giving, that is enough for them. Too much homework will be burden to them. It's my suggestion. And about this school is good. Whatever I compared, my Agam actually went for mandatory before that. I'm not comparing any schools, but thing is okay. He is improving. Whatever he is every day, whatever he is learning, it's better. So it's enough for me. It's my. Thank you. Thank you very much. Anybody else wants to speak? Anything? Not that you should praise us. Anything which you want to really be changed. Please come, sir. Good morning, madam. Good morning, all. I have two children. One is studying in Kotalya, and the younger one studied here. So this Kotalya always they try to me, sir, why you are making your younger son there, and why you are not admitting here. But I am seeing the difference. Even though big schools seems to be only big, but the kind of education he is getting here, my younger one, I compare with my elder one, it is far better. I have seen big schools only they are only speaking English. There is no education. But I am seeing here, even though they tell so many things, I told no, till I am here, my son will study here only. Big schools, children only speak English only. They can talk in English. But if you see the base level, it is very down. But I am seeing here the base level, they are making children from the basic only. When I don't know how to read Kannada, but my son I will tell him what is written in the bus, then he will tell this is written. So I feel happy that I don't know what he is saying. All the best. Thank you, sir. And one thing, people ask for playground. Now we have taken a place over there, just down over there, and we're getting it ready for the next academic year, so that children can go and play there. Then you can see we have carrom board, everything. Indoor is also there. Children come and play here also. Children come and play here also. We are getting it ready. Next academic day, here it will be over. So children can go there. Because in our school, we have that. Children should have physical exercise. Physical exercise is a must. So something like in karate, yoga and dance is there. So physical activity like games. So now we can go for competition also. Once we jaga banbitre, we can appoint a physical education master and we can ask him to look up at so competition level plus school. Anything else in here? We cannot tell it. It's best so that we get it clear. And ಇವಾಗ ಏನಾಗ್ಬಿಟ್ಟಿದೆ ಅಕ್ಕಪಕ್ಕ ಅವ್ರು ಹಂಗೆ ಹೇಳಿದ್ರು ಅಂತ ಹೇಳೋದು ಅಂತ ಮಾತು ಬರಬಾರ್ದು. ನೀವು ಏನು ಕ್ಲಿಯರ್ ಆಗಿ ವಾಟ್ ಯು ವಾಂಟ್ ಯು ಜಸ್ಟ್ ಆಸ್ಕ್ ಮಿ ವಾಟ್ ಇಟ್ ಇಸ್ ಅಂಡ್ ಜಸ್ಟ್ ಆನ್ಸರ್ ವಾಟ್ ಎವರ್ ಇಟ್ ಇಸ್. ಸೊ ದಿಸ್ ಸ್ಕೂಲ್ ವಿ ಆರ್ ರನ್ನಿಂಗ್ ಫ್ರಮ್ ಪಾಸ್ಟ್ 15 to 16 years ಆಯಿತು, 16 years ಆಯಿತು. ವಿ ಹ್ಯಾವ್ ನೋ ಕಂಪ್ಲೇಂಟ್ಸ್ ಎಟ್ ಆಲ್. ಆ್ಯಂಡ್ ಮಕ್ಕಳು ಇವಾಗ ನಮ್ಮ ಫಸ್ಟ್ ಬ್ಯಾಚ್ ಮಕ್ಕಳು ಫಿನಿಶ್ ಸೆಕೆಂಡ್ ಪಿ ಯು ಸಿ ಫಿನಿಶ್ ಆಗಿ they've all gone to very good college ಹೋಗ್ಬಿಟ್ಟು all are doing engineering, ಡಾಕ್ಟರ್ ಅಂತ ಸೇರ್ಕೊಂಡಿದ್ದಾರೆ. ಸೊ ವಿ ಬಿ ವೆರಿ ಪ್ರೌಡ್. ಅವಾಗ ಹೇಳ್ತಾರೆ ಮೇಡಮ್ ನಮ್ಗೆ ಸಿಕ್ಕಿತ್ತು. ಸೊ ದಟ್ ವಾಟ್ ಹ್ಯಾಪನ್ಸ್ ನಾವು ಬೇಸ್ ಕೊಟ್ಟಿದ್ದು ಇಷ್ಟು ಥರ ಆಯ್ತಲ್ವ ಅಂತ ವಿ ಆರ್ ಹ್ಯಾಪಿ. ಸೊ ದಟ್ ಇಸ್ ವೈ ವಿ ಡಿಸೈಡೆಡ್ ಓಪನ್ 9th and 10th. ಸೊ ದಟ್ 8th standard ನಾವು ಬೇರೆ ಸ್ಕೂಲ್ ಹೋಗಿ ಮಾಡೋಕ್ಕಿಂತ ವಿ ಡಿಸೈಡೆಡ್ ದಟ್
So 9 to 10 ಗೆ we'll be here. Please, parents, we need your support. Need support is there, we can never support. Without parents support, we can never do anything. Parents support ಬೇಕೇ ಬೇಕು ನಮಗೆ. Without parents support, we can't do anything. ಇವಾಗ ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ನಾವು ಟೀಚರ್ಸ್ ಕುತ್ಕೊಂಡು ಮಾಡೋಕ್ಕಾಗಲ್ಲ. We need all the parents to come and take part in this function. ಸೊ ಅದಕ್ಕೆ ನಾವು ಹೇಳೋದು. ಸೊ ಇವಾಗ ನಾವು ಹಳ್ಳಿ ಮನೆ ಅಂತ ಹೇಳಿದ್ರೆ ಮಕ್ಕಳಿಗೆ ನಾವು we bring little bit of culture also to our school. ನೀವು must have seen we do all type of functions ಮಾಡ್ತೀವಿ. Because ಮಕ್ಕಳಿಗೆ ಕಲ್ಚರ್ ಏನೋ ಗೊತ್ತಿದೆ. ವಾಟ್ ಇಸ್ ರಾಮಾಯಣ, ವಾಟ್ ಇಸ್ ಮಹಾಭಾರತ ಅದೆಲ್ಲ ಅವ್ರಿಗೆ ಗೊತ್ತಾಗಬೇಕು ಅಂತಲೇ ನೀವು ಹಳ್ಳಿಯಲ್ಲಿ ಅವ್ರಿಗೆ ಯಾರು ಗೊತ್ತಿಲ್ಲ. ನಾನು ಮೊನ್ನೆ ಕೇಳಿದೆ ಎತ್ತಿನ ಗಾಡಿಯಲ್ಲಿ ಹೋಗಿದ್ದೀರ ಅಲ್ಲಿ ಅವ್ರು ಒಂದ ಕಾಟ್ ಅಂತ ಕೇಳಿದೆ. ಇಲ್ಲ ಮೇಡಮ್ ಅಂತ ಹೇಳಿದ್ರು. ಇವತ್ತು ಕಾಟ್ ರೈಡ್ ಮಾಡೋ ಸೊ ದಟ್ ಯು ವಿಲ್ ಎಂಜಾಯ್ ವಾಟ್ ಇಟ್ ಇಸ್. ನಮ್ಮ ಕಾಲದಲ್ಲೆಲ್ಲ ಇತ್ತು ಬಟ್ ದೇ ಡೋಂಟ್ ಎಂಜಾಯ್ ವಾಟ್ ಇಟ್ ಇಸ್. ಎನಿಥಿಂಗ್ ಎಲ್ಸ್ ಮಾತಾಡಿ ಬನ್ನಿ, ನೋ ಪ್ರಾಬ್ಲಮ್. ಮಕ್ಕಳನ್ನ ನೀವು ಮಾತಾಡಿದ್ದೀರಾ ತಪ್ಪಾಗಿ ಅಂತ ನಾನೇನು ಅವ್ರನ್ನ ಇದು ಮಾಡಲ್ಲ. ಬಿಕಾಸ್ ಅವರೆಲ್ಲ ನಮ್ಮ ಮಕ್ಕಳ ಥರನೇ ನಾವು ನೋಡ್ಕೊಡೋದು. ಹೇಳಿ ಮತ್ತೆ ಟೈಮಿಗೆ ಪ್ಲೀಸ್ ಸೆಟ್ ಯುವರ್ ಚಿಲ್ಡ್ರನ್ ಆಲ್ ಟೈಮ್. 9:30 ಇಲ್ಲೇ ಇರಲಿ. ಬಿಕಾಸ್ ಇವಾಗ ನಾವು ಇದು ಹೇಳ್ಕೊಡ್ತಾ ಇದ್ದೀವಿ ದೊಡ್ಡ ಮಕ್ಕಳಿಗೆ
ಅಂದ್ರೆ ಅದು ಇರಬೇಕು ಮಕ್ಕಳಿಗೆ ಅಲ್ವಾ. ಮಕ್ಕಳು ನೀಟಾಗಿ ಮಾಡ್ಕೊಳ್ತಾರೆ. ಸ್ಕೂಲ್ ಬಗ್ಗೆ ನನಗೆ ಏನು ಫೌಂಡೇಶನ್ ಇದೆ ಮಕ್ಕಳಿಗೆ ಹಾಗೆ ಫೌಂಡೇಶನ್ ಚೆನ್ನಾಗಿ ಬೆಳೆಯೋಕ್ಕೆ ಆಗಿ ನಾನು ಮಗನ ಮ್ಯಾಜಿಕ್ ಸೇರಿಸಿದ್ದೆ. ಆ ಸ್ಕೂಲಿಂದ ಬಿಡಿಸಿ ಮತ್ತೆ ಇಲ್ಲಿಗೆ ಹಾಗಾಗಿ ತುಂಬ ಚೆನ್ನಾಗಿ ಅವ್ರ ಸ್ಕೂಲ್ ಅವ್ರ ವೇ ಆಫ್ ಬ್ರಿಂಗಿಂಗ್ ಅಪ್ ಇಸ್ ಡಿಫ್ರೆಂಟ್. ಅವರ್ ವೇ ಆಫ್ ಬ್ರಿಂಗಿಂಗ್ ಅಪ್ ಇಲ್ಲ ಕಂಪೇರ್ ನಾನು ಏನು ಮಾಡ್ತಿಲ್ಲ. ಬಟ್ ಏನಂದರೆ ನನ್ನ ದೊಡ್ಡ ಮಗನಿಗೆ ಚಿಕ್ಕ ಮಗನು ಬರಬೇಕು, ಇಬ್ಬರು ಒಂದೇ ಸಮ ಚೆನ್ನಾಗಿ ಓದಬೇಕು. ಈ ಮೇಡಮ್ ಮೇಲೆ ಅಡ್ಮಿಷನ್ ಮಾಡ್ತಾ ಇರೋದು ಲತಾ ಮೇಡಮ್. ಹಾಗಾಗಿ ಇಬ್ಬರು ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ. ಮುಂದೆ ಹೇಗೆ ಅಂತ ಅವ್ರ ಭವಿಷ್ಯ ನಾವು ಈ ಕಲ್ಚರ್ಸ್ ಇನ್ನೂ ಬೇಕಿದೆ ಅನ್ನೋದು ಮಕ್ಳಿಗೆ ಗೊತ್ತಾಗಲಿ ಅನ್ನೋದು ಒಂಥರ ಚೆನ್ನಾಗಿದೆ.